ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ. 24x7. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಹಿರಿಯೂರಿಗೆ ಆಗಮಿಸಿದ್ದ ಡಾಕ್ಟರ್ ನಾಗಲಕ್ಷ್ಮಿ ಅವರು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ಆಯ್ಕೆಯಾದ ಮಹಿಳಾ ಆಯೋಗದ ಅಧ್ಯಕ್ಷರು. ಎಲ್ಲಿ ಹೋದರೂ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಿದ್ಧವಾಗಿ ಅಭಿಮಾನಿಗಳ ಮಹಾಪೂರವೇ ಹರಿದು ಬರುತ್ತಿದೆ. ಎಲ್ಲಿ ನಿಂತರೂ ಸೆಲ್ಫಿ, ಎಲ್ಲೂ ನಿಂತರೂ ಫೋಟೋ, ಹಾರ, ತುರಾಯಿ, ಸನ್ಮಾನ. ಹಿರಿಯೂರಿಗೆ ಆಗಮಿಸಿದ್ದು ಕೂಡ ಅದ್ಭುತವಾದ ಸನ್ಮಾನವೇ ಆಗಿದೆ. ನೋಡೋಣ ಬನ್ನಿ ವೀಕ್ಷಕರೇ. ರಾಜ್ಯಾದ್ಯಂತ ಸಾಮಾಜಿಕ ಜಾಲತಾಣದಲ್ಲಿ ನೀವು ಭ್ರಷ್ಟಾಚಾರಿಗಳ ಮತ್ತೆ ಏನು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರ್ತಕ್ಕಂತ ಕಾಮಗಾರಿಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ. ಎಲ್ಲ ಈಗ ಇಡೀ ರಾಜ್ಯದ ಜನತೆ ಕೂಡ ನೋಡ್ತಾ ಇದೆ. ಈ ಚಿತ್ರದುರ್ಗ ಜಿಲ್ಲಾ ಜನತೆಗೆ ಇಲ್ಲಿಗೆ ಬಂದಿದ್ರ, ಚಿತ್ರದುರ್ಗ ಹಿರಿಯೂರಿಗೆ. ಇಲ್ಲಿ ಹಿರಿಯೂರಿನ ಹಾಸ್ಪಿಟಲ್ ಸಿಚುಯೇಷನ್ ಮತ್ತೆ ಇಲ್ಲಿನ ವಾತಾವರಣದ ಬಗ್ಗೆ ಏನು? ಹಿರಿಯೂರು ತಾಲೂಕು ಆಸ್ಪತ್ರೆ ಚೆನ್ನಾಗೇ ಇದೆ, ಮತ್ತೆ ಬಹಳ ಹಳೇದು. ಇವಾಗ 3 ತಿಂಗಳ ನಂತರ ಹೊಸ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ನಾನು ಅಲ್ಲಿ ಬಹಳಷ್ಟು ಪೇಷಂಟ್ಸ್ ಜೊತೆ ಮಾತಾಡಿದ್ದೀನಿ. ಮುಕ್ಕಾಲ್ ಭಾಗ ಚೆನ್ನಾಗಿ ನೋಡ್ತಾರೆ. ಮತ್ತೆ ನಾವು ಈ ಮಾತ್ರೆಗಳು ಹೊರಗೆ ಬರೀತಾರ, ಬಹಳಷ್ಟು ಜನ ಕೇಳಿದೆ. ಇಲ್ಲ ಮೇಡಮ್, ಎಲ್ಲ ಕೊಡ್ತಾರೆ ಅಂತ ಹೇಳಿದ್ರು. ಮತ್ತೆ ವಾರ್ಡ್ಗೆ ಹೋಗಿದ್ದೆ, ಪೇಷಂಟ್ಗಳ ಹತ್ರ ಮಾತಾಡಿದೆ, ಊಟದ ವಿಚಾರ ಮಾಡಿ, ಕುಡಿಯೋ ನೀರಿನ ಪ್ರತಿಯೊಂದು. ಬಟ್ ಹೌದು, ಮೇಂಟೆನೆನ್ಸ್ ಇಲ್ಲ, ಮೇಂಟೆನೆನ್ಸ್ ಬಹಳ ಕೆಡದಾಗಿದೆ. ಬಟ್ ಹಳೆ ಎಮ್ಒ ನೆನ್ನೆ ಮುಗ್ದಿದೆ, ಈಗ ಹೊಸ ಎಮ್ಒ ತಗೊಂಡಿದ್ದಾರೆ. ಸೊ ಅವರು ಈಗ ಹೇಳಿದ್ದಾರೆ, ನಾವೆಲ್ಲ ಏನೆಲ್ಲ ನ್ಯೂನತೆಗಳನ್ನ ನಾವು ನೋಡಿದ್ವಿ ಅದನ್ನೆಲ್ಲ ಸರಿಪಡಿಸಿ ನನಗೆ ರಿಪೋರ್ಟ್ ಕಳಿಸ್ತೀನಿ ಅಂತ ಹೇಳಿದ್ರು. ನಾನ್ ಬಂದಿದ್ದ ಉದ್ದೇಶ ಕಾಡುಗೊಲ್ಲರಹಟ್ಟಿಯಲ್ಲಿ ಇರುವಂತ ವಾಸವಾಗಿರುವಂತ ಜನರಿಗೆ ಒಂದು ಅರಿವನ್ನ ಮೂಡಿಸುವಂತ ಒಂದು ಕೆಲಸ. ಯಾಕಂದ್ರೆ ಒಂದು ಮಗಳು 9th ಸ್ಟ್ಯಾಂಡರ್ಡ್ ಹುಡುಗಿ, ಅವಳನ್ನ ಬಲವಂತವಾಗಿ ಮದ್ವೆಗೆ ಮಾಡೋದನ್ನ, ಅದು ಬಹಳ ದೊಡ್ಡ ಮಟ್ಟಕ್ಕೆ ವೈರಲ್ ಆಗಿತ್ತು. ಅವಾಗ್ಲೇ ನಾನು ಬರ್ಬೇಕು ಅನ್ಕೊಂಡೆ, ಬಟ್ ಬೇರೆ ಎಲ್ಲ ಇದ್ದಿದ್ರಿಂದ ನಂಗೆ ಬರಕ್ಕಾಗ್ಲಿಲ್ಲ. ಬಟ್ ಇವತ್ತು ಆ ಒಂದು ಕಾನೂನಿನ ಅರಿವು, ಕಾನೂನು ಕ್ರಮ ಹೇಗಾಗತ್ತೆ, ಮೂಢನಂಬಿಕೆಗಳನ್ನ ಮೌಢ್ಯಕ್ಕೆ ಒಳಗಾದವರು, ಮೌಢ್ಯವೂ ಅಪರಾಧ, ಅದು ಕಾನೂನು ಅಟ್ರಾಕ್ಟ್ ಆಗತ್ತೆ. ಪನಿಷ್ಮೆಂಟ್ ಹೆಂಗಿದೆ, ಯಾವ ತರ ನೀವು ಇದನ್ನ ಪಾಲನೆ ಮಾಡಿದ್ರೆ ನೀವು ಹೆಂಗ್ ಶಿಕ್ಷಿತರಾಗ್ತೀರಾ, ಎಲ್ಲವನ್ನೂ ಇವತ್ತು ಮತ್ತೆ ಅವರ ಹಕ್ಕುಗಳನ್ನ ಮತ್ತೆ ಎಲ್ಲ ಅಧಿಕಾರಿಗಳನ್ನ ಒಳಗೊಂಡು ಗುಣೆ ಟ್ರಸ್ಟ್ನವರು ಒಂದು ಅರಿವಿನ ಕಾರ್ಯಕ್ರಮ ಇಟ್ಟಿದ್ರು. ಸೊ ಅದ್ರ ಜೊತೆಗೆ ನಾವೆಲ್ಲ ಅಧಿಕಾರಿಗಳನ್ನ ಕರ್ಕೊಂಡೋಗಿ, ಮತ್ತೆ ಅಲ್ಲಿ ಬಂದಂತ ಹೆಣ್ಣು ಮಕ್ಕಳು ಬಹಳಷ್ಟು ಸಮಸ್ಯೆಗಳನ್ನ ನನ್ನೊಂದಿಗೆ ಹಂಚ್ಕೊಂಡ್ರು. ಅವಾಗೇ ಅಧಿಕಾರಿಗಳಿಗೆ ಎಲ್ಲರಿಗೂ ಫೋನ್ ಮಾಡಿ ಆದಷ್ಟು ಅಲ್ಲೇ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಪ್ರಯತ್ನವನ್ನ ಸಹ ನಾನು ಮಾಡಿದೆ. ಏನೆಲ್ಲ ನ್ಯೂನತೆಗಳನ್ನ ನಾನು ನೋಡಿದ್ದೇನೆ ಅದನ್ನ ಖಂಡಿತವಾಗ್ಲೂ ಸರಿಪಡಿಸೋತನ ಅಂತೂ ನಾವು ಸುಮ್ಮನೆ ಕೂಡೋದಿಲ್ಲ. ಜಿಲ್ಲಾಧಿಕಾರಿಗೂ ಬರಿತೀವಿ, ಮತ್ತೆ ಚೀಫ್ ಮಿನಿಸ್ಟರ್ ಆಫೀಸ್ಗೂ ಬರಿತೀವಿ. ಏನೆಲ್ಲ ನಾವು ನೋಡಿದೀವಿ. ಈಗ ನೋಡಿ ಏನಾಗಿದೆ, ಪಂಚಾಯಿತಿ ಮಟ್ಟದವರೆಗೂ ಕಾವಲು ಸಮಿತಿ ಆಗ್ಬೇಕು. ಕಾವಲು ಸಮಿತಿ ಅಂದ್ರೆ ಏನು ಅಂದ್ರೆ, ಹೆಣ್ಣು ಮಗಳು ದೌರ್ಜನ್ಯಕ್ಕೆ ಒಳಗಾಗ್ಲಿ, ಅಥವಾ ಗಂಡ ಹೆಂಡತಿ ಮದುವೆ ಆಗಿ ಮನೆ ಒಳಗಡೆ ಅವಳಿಗೆ ಹಿಂಸೆ ಕೊಡೋದಾಗ್ಲಿ, ಅವನ ಅನೈತಿಕ ಸಂಬಂಧ ಇಟ್ಕೊಂಡು ಮಕ್ಕಳಿಗೆ ನೋಡ್ಕೊಳ್ದೇ ಇರೋದಾಗ್ಲಿ, ಫಸ್ಟ್ ಪಂಚಾಯಿತಿ ಕೆಳಗಡೆ ಗ್ರಾಮೀಣ ಮಟ್ಟದಲ್ಲಿ ಕಾವಲು ಸಮಿತಿ ಅಂತ ಇರುತ್ತೆ. ಅವ್ರು ಎಲ್ಲರೂ ಅವಳಿಗೂ ಅವನಿಗೆ ಕರೆದು ಸಾಂತ್ವನ ಹೇಳೋದಾಗ್ಲಿ, ಒಂದು ಕೌನ್ಸಿಲಿಂಗ್ ಮಾಡೋದಾಗ್ಲಿ, ಪೊಲೀಸ್ ಸಪೋರ್ಟ್ ಕೊಡೋದಾಗ್ಲಿ, ಅಥವಾ ಲಾಯರ್ನ ಕೊಡೋದಾಗ್ಲಿ, ಪ್ರತಿಯೊಂದು ಮಾಡ್ಬೇಕು. ಇವತ್ತು ಆ ಅರಿವನ್ನು ಸಹ ಗ್ರಾಮ ಪಂಚಾಯತಿ ಮಟ್ಟ ತನಕ ತಗೊಂಡೋಗ್ಬೇಕು. ನಾನು ತಹಶೀಲ್ದಾರ್ಗೂ ಮತ್ತೆ ಇಲ್ಲಿರೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಯವರೆಗೂ ಕೇಳಿದೆ. ಅವರೆಲ್ಲರೂ ಈಗ ಹೊಸದಾಗಿ ಬಂದಿದ್ದೀನಿ ಎಂದು, ತಹಶೀಲ್ದಾರು ಅದ್ರಲ್ಲಿ ಇರ್ತಾರೆ. ಸೊ ಅವ್ರಿಗೆ ನಾನು ಕೇಳಿದೆ, ಇನ್ನೂ ಕೊಟ್ಟಿಲ್ಲ ಕಾವಲು ಸಮಿತಿದು. ಮತ್ತೆ ಮಹಿಳಾ ಸಭೆಗಳು ಗ್ರಾಮೀಣ ಭಾಗದಲ್ಲಿ ಕಂಪಲ್ಸರಿ ಮಹಿಳಾ ಸಭೆಗಳಾಗ್ಬೇಕು, ಅರಿವನ್ನ ಮೂಡಿಸ್ಬೇಕು. ಎಷ್ಟು ಮಾಡಿದ್ದಾರೆ ತೋರಿಸಿ ಅಂದಾಗ 22ನೇ ಇಸ್ವಿ ತೋರಿಸಿದ್ರು. ಇವತ್ತು 25ನೇ ಇಸ್ವಿಯಿಂದ 22ನೇ ಇಸ್ವಿಯಿಂದ ಇವರು ಮಹಿಳಾ ಸಭೆಗಳನ್ನೇ ಮಾಡಿಲ್ವಾ? ಇವೆಲ್ಲವೂ ಬಹಳ ಸೀರಿಯಸ್ ಆಗಿ ನಾನು ತಗೊಂಡು ಬರಿತೀನಿ. ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಚೌಧರಿ ಮೇಡಮ್ ಅವರು ಆಗಮಿಸಿದ್ರು. ಹಾಗೆ ಹಿರಿಯೂರಿನ ಕೆಲವು ಪ್ರಮುಖ ಲೀಡರ್ಗಳಾಗಿರ್ತಕ್ಕಂಥ ನಮ್ಮ ರಂಗಪ್ಪ ಯಾದವ್ ಅವರು ಮತ್ತೆ ಇಲ್ಲಿನ ಸ್ನೇಹಿತರೆಲ್ಲ ಕೂಡ ಹೋಗಿ ಅವ್ರ ಜೊತೆ ಇವತ್ತು ಭೇಟಿಯಾಗಿ ಬಂದಿದ್ದಾರೆ. ಅವ್ರ ವಿಚಾರವಾಗಿ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಚೌಧರಿ ಮೇಡಮ್ ಅವರು ಆಗಮಿಸಿದ್ರು. ಏನು ವಿಷಯಕ್ಕೆ ಬಂದಿದ್ರು, ಏನು ನೀವ್ ಯಾವ ರೀತಿ ಅವ್ರಿಗೆ ಏನ್ ಕೇಳ್ಕೊಂಡಿದ್ರಿ? ಹಿರಿಯೂರಿಗೆ ಕೆಲವೊಂದು ಕಾರ್ಯಕ್ರಮದ ನಿಮಿತ್ತ ಅವರು ಆಗಮಿಸಿದ್ರು. ಅವ್ರು ಆಗಮಿಸ್ತಕ್ಕಂಥದ್ದು ನನಗೆ ಮಾಹಿತಿ ಸಿಕ್ತು. ಮಾಹಿತಿ ಸಿಕ್ತಾದ ನಂತರ ನಾನು ಅವರಿಗೆ ಕರೆ ಮಾಡಿ, ದಯಮಾಡಿ ತಾವು ನಮ್ಮ ಮಾಯಸಂದ್ರ ಕರಿಯಮ್ಮ ದೇವಿಯ ಆಶೀರ್ವಾದ ಪಡೆದು
ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು ಕೆಲವು ಸಾರ್ವಜನಿಕರ ಕೌಲುಗಳನ್ನು ಸ್ವೀಕರಿಸಿಕೊಂಡು ನೀವು ಹೋಗ್ಬೇಕು ಅಂತ ಹೇಳಿದಾಗ ನಾವು ಖಂಡಿತ ಬರ್ತೀನಿ ನಿಮ್ಮ ಗ್ರಾಮಕ್ಕೆ ಅಂತ ತಿಳಿಸಿದ್ರು. ಹಾಗಾಗಿ ಅವರು ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು ನಮ್ಮ ದೇವಿಯ ಆಶೀರ್ವಾದ ಪಡ್ಕೊಂಡು ಸರ್, ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಚೌಧರಿ ಮೇಡಮ್ ಅವರು ಇಡೀ ರಾಜ್ಯಾದ್ಯಂತನೇ ಅದು ವರ್ಲ್ಡ್ ವೈಸ್ ಹೋಗ್ಬಿಡುತ್ತೆ ಅಂತ ಒಂದು ಸಾಮಾಜಿಕ ಜಾಲತಾಣವಾಗಿರ್ತಕ್ಕಂಥ ಫೇಸ್ಬುಕ್ ಆಗ್ಬೋದು, ಯೂಟ್ಯೂಬ್ ಆಗ್ಬೋದು, ಟ್ವಿಟರ್ ಆಗ್ಬೋದು, ಇದರಲ್ಲಿ ಎಲ್ಲ ಒಂದು ಭ್ರಷ್ಟಾಚಾರದ ವಿರುದ್ಧ ಹಾಗೆ ಸರ್ಕಾರಿ ಅಧಿಕಾರಿಗಳ ನಡೆಸ್ತಕ್ಕಂಥ ಒಂದು ಕೆಲವು ಪಾಲನೆಗಳನ್ನ ನಿಯಮಗಳನ್ನ ಅವರು ಪಾಲಿಸ್ತಾ ಇಲ್ಲ, ಅದ್ರ ವಿಚಾರವಾಗಿ ಎಚ್ಚರಿಸ್ಕೊಂಡು ಹೋಗ್ತಾ ಇದಾರೆ. ಅದನ್ನ ಒಂದ್ ಕಡೆ ನಾವು ಮಾತಾಡೋಣ ಆಮೇಲೆ. ಹಾಗೆ ಇವತ್ತು ನೀವು ಏನ ಅವ್ರ ಯಾವ ಉದ್ದೇಶಕ್ಕೆ ನೀವು ಅವ್ರನ್ನ ಬಹಳ ಇಷ್ಟಪಡ್ತಾರೆ, ಇಲ್ಲಿ ಬಂದಿದ್ದಕ್ಕೆ ನೀವು ತುಂಬಾ ಇದನ್ನ ಅಭಿಪ್ರಾಯ ಪಡ್ತಾ ಇದ್ದೀರಾ? ಇಲ್ಲ, ಹಾಗಂತ ಇಲ್ಲ. ಅವರು ಮುಂಚೆಯಿಂದಲೂ ಕೂಡ ನಮ್ಮ ಒಳನಾಟದಲ್ಲಿ ಇರ್ತಕ್ಕಂಥವ್ರು, ಆತ್ಮೀಯರು ಕೂಡ. ಯಾವ ಪಕ್ಷದಲ್ಲಿ ಅವರು ಇದಾಗಿರುತ್ತೆ ಸರ್? ಕಾಂಗ್ರೆಸ್ ಪಕ್ಷದಿಂದ ರಾಜ್ಯದಲ್ಲಿ ಸರ್ಕಾರ ಬಂದಾದ ನಂತರ ಸಿದ್ದರಾಮಯ್ಯನವರು ಅವರ ಒಂದು ಒಳ್ಳೆತನವನ್ನ, ಅವರ ನೇರ ದಿಟ್ಟ ನಿರಂತರ ಕಾರ್ಯವೈಖರಿಯನ್ನ ಮೆಚ್ಚಿ ಅವರಿಗೆ ಮಹಿಳಾ ಆಯೋಗದ ಅಧ್ಯಕ್ಷನಾಗಿ ನೇಮಕ ಮಾಡಿದ್ರು. ಆ ಹುದ್ದೆಯನ್ನು ಅವರು ಅಲಂಕಾರ ಪಡಿಸ್ಕೊಂಡು ಇಡೀ ರಾಜ್ಯ ವ್ಯಾಪ್ತಿ ಸುತ್ತಾಡಿ ರಾಜ್ಯದಲ್ಲಿ ಕೆಲವು ಭ್ರಷ್ಟ ಅಧಿಕಾರಿಗಳನ್ನ ಮಟ್ಟ ಹಾಕಲಿಕ್ಕೆ ಒಂದು ಕಾರಣಕರ್ತರಾಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಾ ಸರ್? ಇದೇ ಪಕ್ಷದಲ್ಲಿ ಇದ್ಕೊಂಡು ಇವರು ಕೂಡ ಇದೇ ಪಕ್ಷದಲ್ಲಿ ಇದ್ದಾರೆ. ಈಗ ಇರ್ತಕ್ಕಂಥ ಸರ್ಕಾರದಲ್ಲೇನೆ ಅವರು ಎಲ್ಲಾ ಅಧಿಕಾರಿಗಳನ್ನ ಎಚ್ಚರಿಸುವಂತ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಅದು ಸಂಪೂರ್ಣವಾಗಿ ಫಲ ಕೊಡುತ್ತಾ? ಭ್ರಷ್ಟಾಚಾರ ತೊಲಗುವಂತದ್ದು, ಅಧಿಕಾರಿಗಳು ಇವ್ರು ಹೇಳಿರೋ ಮಾತಿಗೆ ಕಿವಿಗೊಟ್ಟು ಅದು ಸಂಪೂರ್ಣವಾಗಿ ನಿಯಮಬದ್ಧವಾಗಿ ನಡ್ಕೊಂತಾರೆ ಅಂತೀರಾ? ಖಂಡಿತ ಕೆಲವು ದಿನಗಳು ಕಾಲಾವಕಾಶ ಬೇಕಾಗ್ತದೆ. ಪ್ರಾರಂಭ ಅನ್ನೋದೊಂದಿದ್ರೆ ಅಂತ್ಯ ಅನ್ನೋದು ಕೂಡ ಇದ್ದೇ ಇದೆ. ಹಾಗಾಗಿ ಇಂಥ ನೇರ ದಿಟ್ಟ ನಿರಂತರವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 224 ಕ್ಷೇತ್ರ ಇದೆ. 224 ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ ಒಂದು 50 ಜನ ಆದ್ರೂ ಕೂಡ ಇಂಥ ಮಹಿಳೆಯರು ಮತ್ತು ಗಂಡು ಮಕ್ಕಳು ಕೂಡ ಜನಪ್ರತಿನಿಧಿಗಳಾಗಿ ನಮ್ಮ ರಾಜ್ಯದಲ್ಲಿ ಬಂದ್ರೆ ಖಂಡಿತವಾಗೂ ಭ್ರಷ್ಟಾಚಾರವನ್ನು ತೊಲಗಿಸಬಹುದು. ಪರಿವರ್ತನವಾದ ಜಿಲ್ಲಾ ಅಧ್ಯಕ್ಷರಾಗಿ ಮಂಜುನಾಥ್ ಸರ್ ಇದ್ದಾರೆ. ಅವ್ರನ್ನೂ ಕೂಡ ಒಂದೆರಡು ಮಾತನ್ನ ಈ ವಿಚಾರವಾಗಿ ವಿಚಾರಿಸೋಣ. ಇವತ್ತು ಮೇಡಮ್ ಅವರ ವಿಚಾರವಾಗಿ ಏನ್ ಹೇಳ್ತಾರೆ? ಏನು ಇವತ್ತು ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಮಹಿಳಾ ಆಯೋಗ ಅಂತ ಹೇಳಿ ಏನು ಒಂದು ಆಯೋಗ ಇದೆ. ಆ ಮಹಿಳಾ ಆಯೋಗದಲ್ಲಿ ಅಧ್ಯಕ್ಷರಾದಂತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಇಡೀ ಇತಿಹಾಸದಲ್ಲೇ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು ಕಳೆದ ಹಿಂದಿನ ಬಾರಿ ಆಗಿದ್ರು ಅವ್ರು ಯಾರು ಆ ರೀತಿಯಾದಂತಹ ಒಂದು ಜನ ಬೆಂಬಲ, ಆ ರೀತಿಯಾದಂತಹ ಸಾರ್ವಜನಿಕರವಾಗಿ ಕಳಕಳಿಯ ಕೆಲಸ ಖಂಡಿತವಾಗಿ ಯಾರು ಮಾಡಿಲ್ಲ. ಒಂದು ಜನರ ಒಂದು ಕಷ್ಟಕ್ಕೆ ಅವರು ಜಿಲ್ಲೆಗಳಲ್ಲಿ ತಾಲೂಕು ವೇಜಿಗಳಲ್ಲಿ ಹೋಗಿ ಅವರ ಜನಗಳಿಗೆ ಸ್ಪಂದನೆ ಮಾಡ್ತಾ ಅವ್ರ ಕಷ್ಟ ಸುಖಕ್ಕೆ ಭಾಗಿಯಾಗ್ತಿರೋದಂದ್ರೆ ಅದು ಮಹಿಳಾ ಅಧ್ಯಕ್ಷರಾದಂತ ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರು ಖಂಡಿತವಾಗಿ ಒಂದು ಜನನಾಯಕರು ಅಂತ ಹೇಳಕ್ ಇಷ್ಟಪಡ್ತೀವಿ. ಅವರು ಸರ್ಕಾರದ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿಗೆ ಆಗಮಿಸಿದ್ರು. ಆ ಟೈಮಲ್ಲಿ ನಮ್ಮ ಸಹೋದರ ಮತ್ತು ನಮ್ಮ ಒಡನಾಟಿ ಆದಂತಹ ರಂಗಪ್ಪ ಯಾದವ್ ಅವರು ಒಂದು ಫೋನಿನ ಕರೆ ಮಾಡಿ ನಮ್ಮ ಗ್ರಾಮಕ್ಕೆ ಬರಬೇಕು ಮೇಡಮ್, ಆ ದೇವರ ಕೃಪೆ ನಿಮ್ ಮೇಲೆ ಇರ್ಲಿ ಅಂತ ಅಂದಾಗ, ಇನ್ನು ಉನ್ನತವಾದಂತ ನೀವು ಸ್ಥಾನಮಾನಕ್ಕೆ ಹೋಗ್ಬೇಕು, ಅದಕ್ಕೆ ನೀವು ಬಂದು ಹೋಗ್ಬೇಕು ಅಂತಂದಾಗ ರಂಗಪ್ಪರ ಒಂದು ದೂರವಾಣಿ ಕರೆಗೆ ಹೂಗುಟ್ಟಿ ಈ ದಿನ ಒಂದು ಮಹಾಚಂದ್ರ ಗ್ರಾಮಕ್ಕೆ ಬಂದಿದ್ರು. ಅಲ್ಲಿರುವಂತ ಬರುವಾಗ ಅನೇಕರು ಆ ಗ್ರಾಮದ ಸುತ್ತಮುತ್ತಲಿನವರು ಮತ್ತೆ ಗ್ರಾಮೀಣ ಪಟ್ಟಣದವರು ಅನೇಕ ಸ್ತ್ರೀಯರು ಬಂದು ಅವರ ಸಮಸ್ಯೆಗಳ ಬಗ್ಗೆ ಅಹವಾಲುಗಳನ್ನ ಹಂಚಿಕೊಂಡಾಗ ಅವರು ಪ್ರೀತಿಪೂರ್ವಕವಾಗಿ ಅವರು ಸ್ಪಂದನೆ ಮಾಡಿ ಹಿರಿಯೂರಲ್ಲಿ ಸಾರ್ವಜನಿಕ ಹಾಸ್ಪಿಟ್ಲು, ಮೊನ್ನೆ ಚಿತ್ರದುರ್ಗ ಹಾಸ್ಪಿಟಲ್ ಎಲ್ಲ ಬಂದು ಅಲ್ಲಿರುವಂತ ಅವ್ಯವಸ್ಥೆಗಳ ಬಗ್ಗೆ ಅವರೆಲ್ಲ ಖಂಡನೆ ಮಾಡಿ ಅಧಿಕಾರಿಗಳು ಎಚ್ಚರಿಸುವಂತ ಕೆಲಸ ಅವರು ಏನ್ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಾಡುವಂತ ಕೆಲಸ ಆಯ್ತು. ಇನ್ನು ಅನೇಕ ಅವರಿಗೆ ಒಳ್ಳೆ ಸರ್ಕಾರದಿಂದ ಆಗ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯದಲ್ಲಿ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತೇಳಿ ನಮ್ಮ ಎಲ್ಲ ದಲಿತ ಪರ ಸಂಘಟನೆಗಳ, ಕನ್ನಡ ಪರ ಸಂಘಟನೆ ವತಿಗಳಿಂದ ಮತ್ತೆ ರಂಗಪ್ಪ ಅಭಿಮಾನಿಗಳ ವತಿಯಿಂದ ನಾವು ಒತ್ತಾಯಿಸುತ್ತಿದ್ದೇವೆ. ಇದು ವೀಕ್ಷಕರೇ, ಇಲ್ಲಿನ ಏನು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಆಗಮಿಸಿದ ಒಂದು ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚಾಗಿ ಪ್ರಚಾರಕ್ಕೊಳಗಾಗಿರ್ತಕ್ಕಂತ ವ್ಯಕ್ತಿ ಅಂತಾನೆ ಹೇಳ್ಬೋದು, ಮಹಿಳಾ ಆಯೋಗದ ಅಧ್ಯಕ್ಷರಾಗಿ. ಹಾಗೆ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ಎಷ್ಟು ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ ಮುಂದೆ ನೋಡ್ಬೇಕಾಗಿದೆ ವೀಕ್ಷಕರೇ. ನಮಸ್ಕಾರ.